ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚುರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿಯೇ ಸಲುಗೆ ಮೂಡಿದೆ. ತುಸು ನಿನ್ನ ಕೆನ್ನೆ ಹಿಂಡಿ ಕಾಡಿಸೋ ಹೊಸ ಬಗೆ ಕಸುಬು ಬೇಕಿದೆ. ಸದಾ ನನ್ನ ನೀತಿ ನಿಯಮ ಕೆರಳಿಸೋ ನಗೂ ಸಿಗೋ ಮನವಿ ಮಾಡಿದೆ. ತಂಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ. ಬಂಗಾಳಿ ಅನ್ನೋಕೆ ಮಾತೆ ಕಾದಿದೆ. ತಂಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ. ಬಂಗಾಳಿ ಅನ್ನೋಕೆ ಹಾಯ್, ಗುಡ್ ಮಾರ್ನಿಂಗ್ ಆಲ್. ನಾವು ಇವತ್ತು ಗೋವಾಕ್ಕೆ ಹೋಗ್ತಿದ್ವಿ. ನಮ್ಮ ಋತಿಕ್ ಬರ್ಡೇ ಸಲುವಾಗಿ ಅಲ್ಲಿಗೆ ಹೋಗ್ತಿದ್ವಿ ನೋಡಿ. ನೈಟ್ ಟ್ರಾವೆಲ್ ಮಾಡಿದ್ವಿ ನಾವು. ಬೆಳಿಗ್ಗೆ ಆಗಿದೆ ನೋಡಿ. ನಾವು ಇವಾಗ ಗೋವಾಗೆ ರೀಚ್ ಆಗ್ತಿದ್ದೀವಿ. ನಮ್ಮ ಋತಿಕ್ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ನೋಡಿ. ಕ್ಲಿಪ್ಪಿಂಗ್ಸ್ ಆಗ್ತಾ ಇಲ್ಲ ನೋಡಿ. ಇದೆಲ್ಲ ಇವತ್ತು ಗೋವಾಕ್ಕೆ ಹೊಂಟಿದ್ದೀವಿ ಟ್ರಾವೆಲಿಂಗ್ ಮಾಡ್ಲಕ್ಕ. ಟ್ರಿಪ್ಪಿಗೆ ಹೊಂಟೀವಿ ನಾವು ಆ ಕಡೆ. ಕೀರ್ತನೆ ನೋಡಿ. Good morning all. We came for Goa for my birthday. ಹೇಳಿ ಋತಿಕ ಮತ್ತೆ. ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿತ್ತು. ವಿವೆಲ್ಲ ಬೀಚ್ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ. ದಾರಿಲೇ ಟಿಫನ್ ಮಾಡಿಕೊಂಡು ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಇವಾಗ ರೆಡಿ ಆಗಿ ಬೀಚಿಗೆ ಹೋಗ್ತಿದ್ವಿ ನೋಡಿ. ನಮ್ಮ ಕೀರ್ತನ ಈ ಥರ ರೆಡಿ ಆಗಿದ್ದಾಳೆ ನೋಡಿ. ಉಪ್ಪು ಕೊಡೆಗೆ ಈ ಸರ್ತಿ ನಮ್ಮ ಋತಿಕ್ ಬರ್ಡೇ ತುಂಬ ಸ್ಪೆಷಲ್ ಆಗಿತ್ತು. ನನಗೆ ಗೋವಾ ಹೋಗೋದು ತುಂಬ ಕಾಯಿಸಿತ್ತು. ಅದಕ್ಕೆ ನಾನು ಗೋವಾದಲ್ಲೇ ಬರ್ಡೇ ಮಾಡಿದ್ದು. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೀಚಿಗೆ ಹೋದ ಎಕ್ಸೈಟಲ್ಲಿದ್ದೆ ನಮ್ಮ ಋತಿಕ್. ಗೊತ್ತಿಲ್ವಾ? Say hi, Hrithik. Ritu, oi. ಕೀರ್ತನ ಬೀಚಲ್ಲಿ ಆಟ ಆಡ್ತಿದ್ದಾರೆ. ನೀರಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ತುಂಬ ಖುಷಿಯಾಗಿದ್ದಾರೆ ನೀರಲ್ಲಿ. ತುಂಬ ಫಾಸ್ಟಾಗಿ ಬರ್ತಿದ್ರು. ನೋಡ್ರಿ
ಆಟ ಆಡಿ ಮತ್ತು ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಬಂದಿದ್ದೀವಿ. ಸಾಯಂಕಾಲ ಬಂದಿದ್ದೀವಿ. ಈ ಥರ ಲೈಟಿಂಗ್ ದೇವರಿಗೆ ತುಂಬ ಚೆನ್ನಾಗಿತ್ತು. ಒಳಗಡೆ ತಿರುಗಾಡಿ ಬೀಚ್ ನೈಟು ತುಂಬ ಚೆನ್ನಾಗಿತ್ತು. ಫೋಟೋಶೂಟ್ ಮಾಡ್ಕೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲಿ ಐ ಲವ್ ಈ ಥರ ಒಳ್ಳೆ ಥರ ಇಲ್ಲಿಂದ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಾವು. ಬಾಗ ಬೀಚ್ ಫಸ್ಟ್ ಡೇ ಬಾಗ ಬೀಚ್ ಹೋಗಿದ್ವಿ. ಇಲ್ಲೆಲ್ಲ ಆದಮೇಲೆ ನಾವು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಇದೆಲ್ಲ ಆದಮೇಲೆ ಊಟ ಮಾಡಿದ್ವಿ. ಊಟ ಅದೆಲ್ಲ ಮಾಡಿಕೊಂಡು ಇನ್ನೊಂದು ನೀರಲ್ಲಿ ವಾಕ್ ಮಾಡಿ ನೋಡ್ಕೊತಾ ಚೆನ್ನಾಗಿತ್ತು. ನೇಚರ್ ಎಲ್ಲ ಆ ವೇವ್ಸ್ ಎಲ್ಲ ಬರ್ತಿತ್ತಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು. ವೇವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲಿ. ಬೇಡ ಮತ್ತೆ ಮೈಯೆಲ್ಲ ಹೊಲ್ದಾಗ್ತದ. ಫಾಸ್ಟಾಗಿ ಬರ್ತಿದೆ ನೋಡಿ ವ್ಯೂಸ್. ಬರೋದಕ್ಕೆ ನಂತರ ನಾಯಿಗೆ ಬರ್ತಿದ್ದಾರೆ. ಅಡುಗೆ ಚೆನ್ನಾಗಿ ಬರ್ತಿದ್ದಾರೆ. ಮತ್ತು ನಮ್ಮ ಚೇತನ ಡ್ಯಾನ್ಸ್ ಮಾಡ್ತಿದ್ದಾರೆ. ದುಡ್ಡ ಹೋಗ್ತಿದೆ ನೋಡಿ. ಏನು ಮದುವೆ ಡ್ಯಾನ್ಸ್ ಮಾಡ್ತಾಳೆ ನಮ್ಮ ಚೇತನ. Just stare at my.
ನೆಕ್ಸ್ಟ್ ಏನು ಋತಿಕನ್ ಬರ್ಡೇ ಇತ್ತು ಅದಕ್ಕೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಯ್ ಗುಡ್ ಮಾರ್ನಿಂಗ್ ಆಲ್. ನಾವು ಇವತ್ತು ಗೋವಾಕ್ಕೆ ಬಂದಿದ್ದೀವಿ. ಇವತ್ತು ನನ್ನ ಬರ್ತಡೇ ಐತೆ. ಹ್ಯಾಪಿ ಬರ್ಡೇ ಋತಿ. ಥ್ಯಾಂಕ್ ಯು. ಈಗ ಅಣ್ಣ ವಿಶ್ ಮಾಡಪ್ಪ. ಥ್ಯಾಂಕ್ ಯು. ಋತಿ ಆಂಟಿ ಕರ್ತವ. Happy birthday, Ritik. ಥ್ಯಾಂಕ್ ಯು. ಚರ್ಚ್ಗೆ ಏನು ನೋಡ್ತೋ ಇಲ್ಲೇ ಇತ್ತಣ್ಣ ಅದು ಹೋಗ್ತಾ ಇಲ್ಲಿ ಒಂದು ಇತ್ತು ಅದಕ್ಕೆ ಕಾಲ್ತು ಬೆಳಗ್ಗೆ ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ಇನ್ನೊಂದು ಬೇರೆ ಬೀಚ್ಗೆ ಹೋಗ್ತಿದ್ವಿ. ಆ ಕಡೆ ಬರ್ತದೆ ಬ್ರಿಡ್ಜ್ ದಾಟಿದ ನೋಡು ಬೆಳಗ್ಗೆ ಬೀಚಲ್ಲಿ ಹೋಗಿ ಆಮೇಲೆ ಸಿಗ್ತೀನಿ. ಇವತ್ತು ಅದೇ ಗೋವಾದಲ್ಲಿ ಎಲ್ಲಿ ನೋಡಿದ್ರು ತೆಂಗಿನ ಗಿಡ ತೆಂಗಿನ ಮರನೇ ಕಾಣುತ್ತೆ. ಅಲ್ಲಿ ಮನೆ ಒಂದೊಂದು ಮನೆ ಒಂದೊಂದು ಕಲರ್ ಶೇಪ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲ ಕಡೆ ಗ್ರೀನರಿ ಮನೆಗಳೇ ತುಂಬ ಕಲರ್ಫುಲ್ ಆಗಿದ್ವು ಅಲ್ಲಿ ಮನೆ. ತುಂಬ ಚೆನ್ನಾಗಿದೆ ಎಲ್ಲ. ಪರ್ಸನಲ್ ಫೋನ್ ಅದು Designed by expert hair professionals, you're in good hands. And what's more, you can smell like shine. ಇದೇ ಬ್ರಿಡ್ಜ್ ನೋಡು Be blunt. ಆಟ ಆಡೋದು ಅವೆಲ್ಲ ಇವಾಗ ನನಗೆ ನಮ್ಮ ಋತಿಕ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಮತ್ತೆ ಬೀಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಋತಿಕ್ ಬರ್ಡೇ ಬಾಯ್ ರೆಡಿ ಆಗಿದೆ ನೋಡಿ. ಕೇಕ್ ತಗೊಂಡು ನಾವು ಬೀಚ್ ಹತ್ರ ಹೋಗ್ತಿದ್ದೀವಿ. ನಾವು ಕೀರ್ತನ ಋತಿಕ್ ಎಲ್ಲ ರೆಡಿ ಆಗಿದ್ದೀವಿ. ಅಷ್ಟೇ ಬರ್ತಿತ್ತು. ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ತೀವಿ ಅಂತ ನೀವೆಲ್ಲರೂ ನೋಡಿ. ನಾವು ವಿಡಿಯೋಸ್ ಎಲ್ಲ ಚೆನ್ನಾಗಿರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಸ್ನ.
तेरे मैं जान लुटा दूंगा, तेरे ख्वाबों को हकीकत मैं बना दूंगा। I wish you happy happy birthday, happy birthday, happy happy birthday to you. I wish you happy happy birthday, happy birthday, happy happy birthday to you. I wish you happy happy birthday. ಸ್ಮೈಲ್ ಸ್ಮೈಲ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ದಾಂಡೇಲಿಗೆ ಹೋಗ್ತಿದ್ವಲ್ಲ, ಅವಾಗ ಅಲ್ಲೊಂದು ಗುಡಿ ಸಿಕ್ಕಿತ್ತು ಮತ್ತು ಹುಣ್ಣಿಮೆ ಇತ್ತು ನೋಡಿ. ಅದಕ್ಕೆ ನಾವು ಅಲ್ಲಿ ಗುಡಿ ಇತ್ತು, ಗುಡಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಗುಡಿ ತುಂಬ ಚೆನ್ನಾಗಿದೆ. ಕ್ಲಿಪ್ಪಿಂಗ್ಸ್ ಆಗ್ತಿದ್ದೀನಿ ನೋಡಿ. ಗಣೇಶ, ಈಶ್ವರ, ಬಸವಣ್ಣ ತುಂಬ ಚೆನ್ನಾಗಿತ್ತು ಗುಡಿ. ಮತ್ತು ನಾವಿವಾಗ ದಾಂಡೇಲಿಗೆ ಹೋಗ್ತಿದ್ವಿ. ಅಲ್ಲೊಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ರೆಸಾರ್ಟ್ಗೆ ಹೋಗಿ ಅಲ್ಲಿ ವಿಡಿಯೋ ಆಗ್ತದೆ ನೋಡಿ. ಫುಲ್ ಗ್ರೀನರಿ, ತುಂಬ ಚೆನ್ನಾಗಿತ್ತು. ನೇಚರ್ ಎಲ್ಲ ನೋಡಿ, ಎಲ್ಲಿ ನೋಡಿದ್ರು ಗಿಡ ಮರ ತುಂಬ ಚೆನ್ನಾಗಿತ್ತು. ನಮ್ಮ ಋತಿಕ್ ನೋಡು ನೀರಲ್ಲಿ ಮುಳುಗಿದ್ದಾನೆ. ಆದಮೇಲೆ ನಾವು ರೆಸಾರ್ಟ್ಗೆ ಬಂದ್ವಿ. ರೆಸಾರ್ಟ್ ಈ ಥರ ಇತ್ತು ನೋಡಿ. ರೆಸಾರ್ಟಿಗೆ ಬರೋಷ್ಟರಲ್ಲಿ ನಾವು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು. ರೆಸಾರ್ಟೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಊಟ ಅದು ಮಾಡಿದ್ವಲ್ಲ ರೆಸಾರ್ಟಲ್ಲಿ. ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ ಕೆಲವೊಂದು ವಿಡಿಯೋ ಹಾಕ್ತೀನಿ ನೋಡಿ. ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ಈವ್ನಿಂಗು. ನಾವು ಹೋಗಿದ್ದು ಗ್ರೀನ್ ಕ್ರಿಸ್ಟಲ್ ರೆಸಾರ್ಟ್ ಅಂತ. ಬೆಳಗ್ಗೆ ಮರುದಿನ ಬೆಳಗ್ಗೆ ಹಾಕ್ತಿದ್ದೀವಿ ನೋಡಿ. ಬೆಳಗ್ಗೆ ಇದು ನಮ್ಮ ಕೀರ್ತನ ಅಲ್ಲಿ ಜೋಕಾಲಿ ಅದಿತ್ತಲ್ಲ, ಗೇಮ್ಸ್ ಆಡ್ತಿದ್ದಾರೆ ನೋಡಿ. ಕೀರ್ತನ ನಾನು ಇಬ್ಬರು ಆಟ ಅದೆಲ್ಲ ಆಡಿ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಟಿಫನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮುಟ್ಟಿದ್ರೆ ಮುನಿ ಟಚ್ ಮೀ ನಾಟ್ ಗಿಡ ಇರುತ್ತಲ್ಲ, ಅದನ್ನು ಕೀರ್ತನಾಗಿ ತೋರಿಸ್ತಿದ್ದೆ. ಅದ್ರ ಜೊತೆ ಆಟ ಆಡ್ತಿದ್ಲು. ಟಚ್ ಮಾಡಿದರೆ ಎಲ್ಲ ಈಗ ಫೋಲ್ಡ್ ಆಗಿಬಿಡುತ್ತೆ. ಅದನ್ನ ಮುಟ್ಟಿ ನಮ್ಮ ಕೀರ್ತನ ಆಟ ಆಡ್ತಿದ್ಲು ಟಚ್ ಮೀ ನಾಟ್. ಅದು ನೋಡಿ ಎಲೆಗಳು ಟಚ್ ಮೀ ನಾಟ್ ಅಂತ ಟಚ್ ಮಾಡಿದರೆ ಆಯ್ತು, ಎಲೆಗಳು ಈಗ ಅಡಾಲೆ ಇದ್ದು ಫೋಲ್ಡ್ ಆಗಿಬಿಡುತ್ತೆ.
ತುಂಬ ಚೆನ್ನಾಗಿದೆ. ಇಲ್ಲ ನಮ್ಮ ಕೀರ್ತನ ಇದರಲ್ಲೇ ಎಷ್ಟೋ ಆಟ ಆಡ್ತಿದ್ಲು. ಇದರಲ್ಲಿ ಆಟ ಆಡಿದ್ಮೇಲೆ ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಆಟ ಆಡಿದ್ರು ನಮ್ಮ ಋತಿಕ್, ಕೀರ್ತನ ಅವರೆಲ್ಲ. ನಮ್ಮ ಋತಿಕ್ಗೆ ತುಂಬ ಇಷ್ಟ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು, ಸ್ವಿಮ್ ಮಾಡೋದು. ಸ್ವಿಮ್ ಮಾಡ್ತಾನೆ ನೋಡಿ ನಮ್ಮ ಋತಿಕ್. ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾನೆ ಋತಿಕ್. ನಮ್ಮ ಕೀರ್ತನ ನೋಡೋ ಒಂದೇ ಕಡೆ ನಿಂತ್ಕೊಂಡ್ರೆ ನಮ್ಮ ಮನೆಯವ್ರು ನೋಡ್ರಿ ಸ್ವಿಮ್ ಮಾಡ್ತಾರೆ. ಬೆಳಗ್ಗೆ ಸ್ವಲ್ಪ ಸ್ವಿಮ್ ಅದೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಾವಿದ್ದು ಕ್ರಿಸ್ಟಲ್ ಗ್ರೀನ್ ಜಂಗಲ್ ರೆಸಾರ್ಟ್ ಅಂತ. ಬಟರ್ಫ್ಲೈಸ್ ಎಲ್ಲ ಇದ್ವಲ್ಲ ಅದ್ರದ್ದು ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ. ಬಟರ್ಫ್ಲೈಸ್ ಎಲ್ಲ ತುಂಬ ಇದ್ದು, ಕಲರ್ ಬಟರ್ಫ್ಲೈಸ್ ಇದ್ವು ಇನ್ನು ಅಲ್ಲಿ. ಅದಾದಮೇಲೆ ಅಲ್ಲಿ ಜೋಕಾಲಿಯಲ್ಲಿ ಒಂದು ಹುಡುಗಿ ಜೋಕಾಲಿ ಆಡ್ತಿದ್ಲು. ಆ ಹುಡುಗಿ ಸೇಮ್ ನೋಡೋಕೆ ಡಾಲ್ ಥರ ಇದ್ಲು. ಅದಕ್ಕೆ ತುಂಬ ಕ್ಯೂಟ್ ಅನ್ನಿಸ್ತು. ಅದಕ್ಕೆ ಆ ಹುಡುಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ರೆಸಾರ್ಟಲ್ಲಿ ಸ್ನಾನ ಎಲ್ಲ ಮಾಡಿ ಆಮೇಲೆ ನಾವು ಪ್ಲೇ ಏರಿಯಾಗೆ ಹೋಗಿದ್ದೀವಿ. ಅಲ್ಲಿ ಟ್ರಕ್ಕಿಂಗ್ ಮತ್ತು ಬೋಟಿಂಗ್ ಇರುತ್ತೆ ಮತ್ತು ಜಿಪ್ ಲೈನ್ ಇದೆಲ್ಲ ಆಟ ಆಡೋಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಋತಿಕ್ ಕೀರ್ತನ ಆಟ ಆಡ್ತಿದ್ದಾರೆ ನೋಡಿ ಅಲ್ಲಿ ಬೋಟಲ್ಲಿ. ಇದಾದಮೇಲೆ ನಮ್ಮ ಋತಿಕ್ಕಿದ್ದು ಇದೊಂದು ಗೇಮ್ ಇತ್ತು. ಈ ಗೇಮೆಲ್ಲ ಆಡ್ತಿದ್ದೆ ಋತಿಕ್. ಇದಾದಮೇಲೆ ನಾನು ನಮ್ಮ ಜಿಪ್ ಲೈನ್ ಇತ್ತಲ್ಲ, ಜಿಪ್ ಲೈನೆಲ್ಲ ಆಟ ಆಡಿ ಆಡಿದ್ವಿ. ಜಿಪ್ ಲೈನೆಲ್ಲ ಆಟ ಆಡಿ ಆಮೇಲೆ ಆಯಿತು ಮಧ್ಯಾಹ್ನ ಊಟ ಮಾಡ್ಕೊಂಡು ಸೀದಾ ವಾಪಸ್ ನಮ್ಮ ಊರಿಗೆ ಬಂದ್ಬಿಟ್ವಿ. ಜಿಪ್ ಲೈನ್ ವಿಡಿಯೋ ಹೋಗ್ತದೆ ನೋಡಿ. ಫಸ್ಟ್ ಟೈಮ್ ಮಾಡಿದ್ದು ತುಂಬ ಭಯ ಆಗ್ತಿತ್ತು ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್.